ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूपयोगीश्वरम्। प्रिय ಪುಣ್ಯಾತ್ಮರೇ, ಸದ್ಗುರುವಿನ ಚರಿತ್ರೆ ಪಾರಾಯಣದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಅಕ್ಷರಂ ಬ್ರಹ್ಮ ಪರಮಂ, ಪರಮಾತ್ಮನಿಗೆ ಒಂದು ಹೆಸರು ಅಕ್ಷರ ಅಂತ ಅದ. ಅಕ್ಷರ ಅಂದ್ರೆ ವರ್ಣ. ಪರಮಾತ್ಮನು ಪ್ರಥಮ ಅಕ್ಷರದಲ್ಲಿಯೇ ಪ್ರಕಟನಾಗಿದ್ದಾನೆ. ಅದು ಓಂ. ಓಮಿತ್ತೇಕಾಕ್ಷರಂ ಬ್ರಹ್ಮ, ಭಗವದ್ಗೀತೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಶಬ್ದ ಮನುಷ್ಯನಿಗೆ ಆನಂದ ಕೊಡುತ್ತದೆ, ಶಬ್ದ ಮನುಷ್ಯನಿಗೆ ದುಃಖ ಕೊಡ್ತದೆ, ಶಬ್ದ ಮನುಷ್ಯನಿಗೆ ಪುಣ್ಯವನ್ನು ಕೊಡುತ್ತದೆ, ಶಬ್ದ ಪಾಪವನ್ನು ಕೊಡುತ್ತದೆ. ಅದೇ ಶಬ್ದ ನಿಷ್ಠೆಯಿಂದ ನಾವು ಜಪಿಸಿದರೆ ಮೋಕ್ಷವನ್ನು ಕೊಡ್ತದೆ ಅಂತ ಶಾಸ್ತ್ರದಲ್ಲಿ ಮಹಾನುಭಾವರು ಹೇಳಿದ್ದಾರೆ. ಕೊನೆಗೆ ಗ್ರಂಥಕರ್ತನಾಗಿರ್ತಕ್ಕಂತಹ ವ್ಯಕ್ತಿ ಬರೆದಾನೆ, ಈ ಗ್ರಂಥ ಕೇವಲ ಅನ್ಯ ಚರಿತ್ರೆಗಳಂತೆ ಲೀಲೆ ಮಾತ್ರವೂ ಅಲ್ಲ, ಇದರಲ್ಲಿ ಅಧ್ಯಾತ್ಮವನ್ನು ಕೂಡ ಬರೆದ. ಮನುಷ್ಯನ ಜೀವನದಲ್ಲಿ ಎರಡು ಅಪೇಕ್ಷೆ ಮಾಡ್ತಾನೆ. ಒಂದು, ಸಂಸಾರದಲ್ಲಿ ಅವನಿಗೆ ನೆಮ್ಮದಿ, ಆಮೇಲೆ ಅವನಿಗೆ ಸುಖ ಜೀವನ ಬೇಡ್ತಾನೆ. ಇನ್ನೊಂದು, ದೇಹ ಬಿಟ್ಟ ಮೇಲೆ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಾನೆ. ಬಹಳ ಗ್ರಂಥಗಳು ಅದಾವ ಮೋಕ್ಷವನ್ನು ಹೇಳ್ತಕ್ಕಂಥವು. ಇನ್ನೂ ಬಹಳ ಗ್ರಂಥ ಅದಾವ ನಿಮಗೆ ಸಂಸಾರವನ್ನು ಕೊಡ್ತಕ್ಕಂಥ. ಪರಂತು ಭೋಗ ಮೋಕ್ಷ ಇವೆರಡೂ ಕೊಡ್ತಕ್ಕಂಥ ಅಪ್ರತಿಮವಾದ ಗ್ರಂಥ ಅಂದರೆ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳ ಚರಿತ್ರೆ. ಮೊದಲ ನಿಮಗೆ ಭೋಗದ ಬಗ್ಗೆ, ಕೊನೆಗೆ ಮೋಕ್ಷದ ಬಗ್ಗೆ ಎರಡನ್ನು ಕೂಡ ಗ್ರಂಥದಲ್ಲಿ ಬರೆದಿದ್ದಾರೆ. ಅದಕ್ಕೆ ಪುಣ್ಯಾತ್ಮರೇ, ಈ ಗ್ರಂಥ ಕೇವಲ ಲೀಲೆ ಮಹಾತ್ಮೆ ಮಾತ್ರ ಅಲ್ಲ, ಇದು ಒಂದು ಅಧ್ಯಾತ್ಮದ ಗ್ರಂಥ. ಇದೊಂದು ಉಪನಿಷತ್ತು ಅಂತ ನಾವು ಭಾವಿಸಿ ಈ ಗ್ರಂಥವನ್ನು ಓದಿ ಅರ್ಥೈಸಿಕೊಂಡ್ರೆ ನಮ್ಮ ಐಹಿಕ ಮತ್ತು ಪಾರಮಾರ್ಥಿಕ ಇವೆರಡೂ ಜೀವನ ನಮ್ಮ ಧನ್ಯ ಆಯ್ತು ಅನ್ನುವುದರಲ್ಲಿ ಯಾವ ಸಂದೇಹನೂ ಕೂಡ ಇಲ್ಲ. ಅದಕ್ಕೆ ಈ ಗ್ರಂಥ ಇದು ಎಷ್ಟು ಸಿದ್ಧಾರ್ಥ ಸ್ವಾಮಿಗಳು ಪೂಜ್ಯರು ಅಷ್ಟೇ ಪೂಜ್ಯ ಈ ಗ್ರಂಥ ನಮಗೆ ಇರುವುದರಿಂದ ನಾವೆಲ್ಲರೂ ಕೂಡ ಅದು ಪೂಜೆಯನ್ನು ಮಾಡಿ ಓದಬೇಕು, ಪೂಜೆ ಮಾಡಿ ಓದಬೇಕು, ಆರತಿ ಮಾಡಿ ಮುಗಿಸಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ಇವತ್ತಿನಿಂದ 7 ದಿವಸ ತನಕ ಮುಂಜಾನೆ 4, ಸಾಯಂಕಾಲ 4 ಹೀಗೆ ಮಾಡಿದರೆ 7 ದಿವಸಕ್ಕೆ ಈ ಗ್ರಂಥ ಪೂರ ಪಾರಾಯಣ ಆಗ್ತದೆ. ಅದನ್ನು ನೀವೆಲ್ಲ ಮಾಡಬೇಕು. ನಾಳೆ ಹೆಣ್ಮಕ್ಳು ನೀವು ಕುಂತೀರಿ, ಮದುವೆ ಕುಂತೀರಿ, ಲೈನ್ ಇರಬೇಕು ನೋಡಿ. ಒಬ್ಬರು ಲೈನ್ ಅದ, ಒಂದು ಲೈನಿಂದ ಹಿಂಗೆ ಕುಂತೀರಿ, 2-3 ಲೈನ್ ಅದ, ಶಿಸ್ತು. ನೀವು ಕೆಲವೊಂದು ಮಠ ಮಂದಿರದಲ್ಲಿ ಹೋಗಿ ನೋಡ್ತೇವೆ, ನಮ್ಮಲ್ಲಿ ಬಹಳ ಬುದ್ಧಿವಂತರು ಪುಣ್ಯಾತ್ಮರದ ಶಿಸ್ತು ಕಡಿಮೆ ಇರ್ತದೆ. ಕೆಲವೊಂದು ಮಠಗಳಲ್ಲಿ ಶಿಸ್ತು ಜಾಸ್ತಿ ಇರ್ತದೆ, ಅಧ್ಯಾತ್ಮ ಕಡಿಮೆ ಇರ್ತದೆ. ಹೊರತು ಎರಡೂ ಕೂಡುದು ಅಂದ್ರೆ
ಸೋನೆ ಸುಗಂಧ ಅಂತ. ಹಾಗೆ ಎರಡು ಶಿಸ್ತು ಇತ್ತು ಬಂದು ನೋಡೋರಿಗೆ. ಅಂದರೆ ಬಹಳ ಅವ್ರ ಮೇಲೆ ಬಂದು ಹೊಸದಾಗಿ ಬಂದವ್ರ ಮೇಲೆ ಪರಿಣಾಮ ಬೀಳ್ತದೆ. ಅದಕ್ಕೆ ನಾಳಿನಿಂದ ಎಲ್ಲರೂ ಲೈನ್ ಇದ್ದಾರೆ. ಹೆಣ್ಮಕ್ಳು ಒಂದು ಲೈನು, ಒಂದು ಎರಡು ಮೂರು ಗಂಡು ಮಕ್ಕಳು ಲೈನು. ಹಾಗಿದ್ರೆ ಏನಪ್ಪ ನಡವಳಿಕೆ ಯಾರು ಬಂದು ಸೇರ್ಲಾರ್ದಂಗೆ ಕುಟ್ರ ಕಲಿಬೇಕು. ಅದಕ್ಕೆ ನಾವು ಓದೋಕ್ಕಾಗಿ ಬಂದು ಸೇರಿ ಕೂತ್ರು ಅಂದ್ರೆ ನಮ್ಮದು ಮನಸ್ಸು ಹಾಳು ಮಾಡ್ತಾರೆ, ಅವರವೇ ಹಾಳು ಮಾಡ್ಕೊಂಡೇ ಬಂದಿರ್ತಾರೆ ತಡ ಮಾಡಿ ಬರೋರು. ಅದಕ್ಕೆ ನಾವೆಲ್ಲರೂ ನಾಳಿನಿಂದ ಇದು ಒಂದು ಪವಿತ್ರ ಇದು ಯಜ್ಞ ಅಂತಾರಲ್ಲ, ಅದು ಬೆಂಕಿಯಾಗಿ ಹಾಕೋದು ಯಜ್ಞ. ಇದು ಏನಪ್ಪ ಅಂದ್ರೆ ಸದ್ಗುರುವಿನಲ್ಲಿ ಈ 7 ದಿವಸ ನಾವು ಮುಗಿಸಿ ಇದೊಂದು ದೊಡ್ಡ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಭಾವಿಸಬೇಕು. ಈ 7 ದಿವಸ ನಾವು ಪವಿತ್ರರಾಗಿ ಕೇವಲ ಸದ್ಗುರು ಶಿಷ್ಯರಾಗಿ ಭಾವದಿಂದ ಭಕ್ತಿಯಿಂದ ನಾವು ಇದು ಅಕ್ಷರ ಅಲ್ಲ ಗ್ರಂಥ ಅಲ್ಲ, ಸಾಕ್ಷಾತ್ ಸಿದ್ಧಾರೂಢ ಅದಾರ ಅನ್ನುವಂಥ ಭಾವನೆಯಿಂದ ನಾವು ಈ ಪಾರಾಯಣ ಮಾಡಿದರೆ ಸದ್ಗುರು ಕೃಪಾ ಅವಶ್ಯ ಆಗ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ಅದನ್ನು ನಾವೆಲ್ಲರೂ ಪ್ರಾರಂಭ ಮಾಡುವ. ಮೊಟ್ಟ ಮೊದಲು ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ತಾಪಗಳು, ಚೋರ, ವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಾನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇಲ್ಲಿ ದಿನ ಒಂದು ಅಧ್ಯಾಯ ಓದೋರಿಗೆ ಮಾತಿನ ಓದಿನೇ ಮಾಡುವಂತೆ ಹೇಳಿದ್ದಾರೆ. ಒಮ್ಮೆ 8 ಅಧ್ಯಾಯ ಓದೋರಿಗೆ, 4 ಅಧ್ಯಾಯ ಓದೋರಿಗೆ ಒಂದು ಅಧ್ಯಾಯ ಕೂಡ ಪುನಃ ಅದು ಗ್ರಂಥ ಮಹಾತ್ಮೆ ಓದುವ ಅವಶ್ಯಕತೆ ಇಲ್ಲ. ಒಮ್ಮೆ ಮಹಾತ್ಮೆ ಓದಿ 4 ಅಧ್ಯಾಯ ಏನಪ್ಪ ಅಂದ್ರೆ ನಾವು ಮುಗಿಸ್ಬೋದು. ಸಾಯಂಕಾಲ ಮಾತ್ರ ಮಹಾತ್ಮೆ ಓದಿ 4 ಮುಗಿಸ್ಬೇಕು. ಅದಕ್ಕೆ ಪ್ರತಿಯೊಮ್ಮೆ ಓದಕ್ಕೆ ಮತ್ತೊಮ್ಮೆ ಓದೋ ಅವಶ್ಯಕತೆ ಇಲ್ಲ ಅನ್ನೋದು ತಾವೆಲ್ಲರೂ ಕೂಡ ಲಕ್ಷ್ಯ ವಹಿಸಬೇಕು. ಗ್ರಂಥವನ್ನು ಪಾರಾಯಣ ಮಾಡತಕ್ಕಂತಹ ವ್ಯಕ್ತಿ ಇದು ಪುಸ್ತಕ ಅಲ್ಲ, ಇದು ಒಂದು ಕೇವಲ ಹಾಳೆ ಅಲ್ಲ, ಸಾಕ್ಷಾತ್ ಸದ್ಗುರುನೇ ಈ ಗ್ರಂಥದಲ್ಲಿ ಅಕ್ಷರ ರೂಪದೊಳಗೆ ವಿದ್ಯಮಾನ ಅದಾನೆ. ನನ್ನ ಭಾವವನ್ನು, ಮನಸ್ಸಿನ ಸ್ಥಿತಿಯನ್ನು ಎಲ್ಲವನ್ನು ಸದ್ಗುರು ಅವ ನೋಡ್ತಾ ಇದ್ದಾನೆ ಅನ್ನುವ ಪವಿತ್ರ ಭಾವನೆಯಿಂದ ನಾವು ಈ ಗ್ರಂಥವನ್ನು ಓದಬೇಕು. ಸ್ನಾನ ಮಾಡಿನೇ ಓದಬೇಕು, ಅದರ ಜೊತೆ ಮನಸ್ಸನ್ನು ಸಮಾನ ಆಗಿರಬೇಕು. ಆದ್ದರಿಂದ ನೆಲ ಹೇಳ್ತಿರ್ತೇನೆ, ಗ್ರಂಥ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇಷ್ಟ ದೇವತೆಯ ಮಂತ್ರ, ಇಲ್ಲಕ್ಕೆ ಗುರುಕೊಟ್ಟ ಮಂತ್ರವನ್ನು ಕಣ್ಣು ಮುಚ್ಚಿ ಕುಂತು ಏನಪ್ಪ ಅಂದ್ರೆ 5 ಸಲ ಇಲ್ಲ 11 ಸಲ ಅದನ್ನು ಪಠಿಸಿ ಮನಸ್ಸಿನಾಗ ಬಂದು ಆಮೇಲೆ ಮನಸ್ಸು ಶಾಂತ ಆಗಿ ನಾವು ಗ್ರಂಥ ಪಾರಾಯಣ ಮಾಡಬೇಕು. ಚಂಚಲ ಮನಸ್ಸೇ ಇರಬಾರ್ದು. ಯಾಕೆ ಲಕ್ಷ್ಯ ಇದೆ, ಗ್ರಂಥ ಅಂದ್ರೆ ಸಾಕ್ಷಾತ್ ಸಿದ್ಧಾಂತ ಕೇಳ್ತಾನೆ, ನಾ ಮಾಡೋದು ನೋಡ್ತಾನೆ ಅಂತಕ್ಕಂಥ ಭಾವದಲ್ಲಿ ನಾವು ಅದನ್ನು ಓದಬೇಕು. ಈಗ 1ನೇ ಅಧ್ಯಾಯ
ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಗಣೇಶ ಶಾರದಾ ರೂಪಗಳಿಂದ ನಿನ್ನೆ ನಡೆಸುತ್ತಿರುವೆ. ನೀನು ಅನಾದಿ ಮತ್ತು ಅನಂತನಾಗಿರುವೆ. ಅಂತಹತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ. ನೀನು ಜ್ಞಾನದೇವನ ಅವತಾರವನ್ನು ಧಾರಣೆ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಪೂರ್ಣವು ವೇದವನ್ನು ಉಚ್ಚರಿಸುವಂತಹದ್ದಾಯಿತು. ಅದೇ ಪ್ರಕಾರವಾಗಿ ಈ ಅಗಾಧವಾದ ನನ್ನ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವೆ. ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುವನು, ಕುಂಟನು ಪರ್ವತವನ್ನು ಏರಿ ಹೋಗುವನು ಮತ್ತು ಕುರುಡನು ಜಗತ್ತು ವೈಚಿತ್ಯವನ್ನು ನೋಡುವಂಥವನಾಗುವನು. ಅಂಥ ಅಪಾರ ಜ್ಞಾನವುಳ್ಳಂಥ ನೀನು ನನ್ನ ಮತಿಯನ್ನು ಗ್ರಹಿಸುವಂಥವನು. ಸದಾಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ ರೂಪಗಳಿಂದ ನಡೆಸುವಂತಹ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತಿರುವಂತಹ ನಮ್ಮನ್ನು ಕುಣಿದಾಡಿಸುವಿ. ನೀನು ಸರ್ವಂತರ್ಯಾಮಿಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಅಜ್ಞಾಪಿಸಿದೆ. ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷದ ಅರ್ಥವನ್ನು ವಿವರಿಸಲಾರಂಭಿಸಿತು. ಕಮಲಾಸನ್ನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ತು ಕರ್ತನು, ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನು ಪಾಲಿಸುತ್ತೆ ಮತ್ತು ವೃದ್ಧ ರೂಪದಿಂದ ಸಂಹಾರಕರ್ತನು ನೀನೇ ಆಗಿರುತ್ತಿ. ನಿನ್ನ ನಾಮವನ್ನು ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ಮತ್ತು ನಿನ್ನ ಚರಿತ್ರೆ ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಸ್ಫೂರ್ತಿ ಉಂಟಾಗುತ್ತದೆ. ಶ್ರೀ ಗ್ರಂಥಕರ್ತರಾಗಿರ್ತಕ್ಕಂತಹ ಬ್ರಾಹ್ಮಣ ಕುಲದಲ್ಲಿ ಉತ್ಪನ್ನನಾಗಿ ಸದ್ಗುರು ಸಿದ್ಧರನ್ನ ಪರಮ ಗುರುವನ್ನಾಗಿ ಮಾಡಿಕೊಂಡು ಸಿದ್ಧರ ಜೊತೆಗೆ ದಿನಂಪ್ರತಿ ಕೂತು ಅವರ ಜೊತೆಗೆ ಅಭ್ಯಾಸ ಮಾಡಿ ಅವರ ಸಂಚಾರದ ಸಮಸ್ತ ವರ್ಣನೆಯನ್ನು ಕೇಳಿ ಆತ ಈ ಗ್ರಂಥವನ್ನು ರಚಿಸಿದ್ದಾರೆ. ಸಾಕ್ಷಾತ್ ಸಿದ್ಧಾರೂಢರೇ ಈ ಗ್ರಂಥದಲ್ಲಿ ಅವರು ಉಪಸ್ಥಿತರಿದ್ದಾರೆ ಅನ್ನುವಂಥ ಮಾತನ್ನು ನಾವು ನಿಶ್ಚಯಿಸಿಕೊಂಡು ನಾನು ಓದುವುದು ಸಿದ್ಧಾರೂಢ ಕೂತನೇ ಪಾರಾಯಣ ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವದಿಂದ ಮಾಡಿದರೆ ಸದ್ಗುರು ಕೃಪೆ ಅವಶ್ಯವಾಗಿ ಆಗುತ್ತದೆ. ಅಂತಹ ಗುರು ಕೃಪೆಗೆ ಪಾತ್ರರಾಗಿ ನೀವೆಲ್ಲರೂ ಕೂಡ ಧನ್ಯರಾಗ್ತೀರಿ ಅಂತಕ್ಕಂಥ ಸದ್ಭಾವನೆಯಿಂದ